ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಏಪ್ರಿಲ್ 14ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೀವಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸಿಕಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸಹ ಮಾಡಲಾಗಿದೆ. ಯಾರಿನ್ನೂ ರಿವೈಸ್ನ ಮಾಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಎಲ್ಲ ಹೋಗಿ ಚೆಕ್ ಮಾಡಿಕೊಂಡು ಆ ಟಾಪ್ 100 ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ನೀವು ರಿವೈಸ್ ನ ಮಾಡ್ಕೊಳ್ಬಹುದು. ಸರಿನಾ? ಸೊ ಅಂಡ್ ನೆಕ್ಸ್ಟ್ ಈ ಒಂದು ಸೈನ್ಸ್ ಕ್ಲಾಸ್ಗಳನ್ನ ಯಾರು ಕೇಳಿಲ್ಲ ಅಂಡ್ ದೆನ್ ಯಾರು ಕೇಳ್ತಾ ಇಲ್ಲ, ಸೊ ನೀವು ಸಹ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಸೈನ್ಸ್ ನ ಕ್ಲಾಸ್ಗಳನ್ನ ನೀವು ಕೇಳ್ಕೊಳ್ಬಹುದು, ಅಲ್ಲಿಂದ ಸಹ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನಾಗರಿಕ ಕೇಂದ್ರಿತ ಆಡಳಿತ ಮತ್ತು IGOT ಡಿಜಿಟಲ್ ಕಲಿಕೆಗೆ ಉತ್ತೇಜನ ನೀಡಲು ಹಮ್ಮಿಕೊಳ್ಳಲಾದ ಸಾಧನಾ ಸಪ್ತಾಹ 2026 ಯಾವ ಯೋಜನೆಯ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಈ ಒಂದು ಸಾಧನಾ ಸಪ್ತಾಹ 2026 ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಯಾವ ಒಂದು ಯೋಜನೆ ಅಡಿಯಲ್ಲಿ ಕಂಡುಬರುತ್ತೆ? ಯಾವ ಯೋಜನೆ? ಮಿಷನ್ ಶಕ್ತಿ, ಮಿಷನ್ ಕರ್ಮಯೋಗಿ, ಡಿಜಿಟಲ್ ಇಂಡಿಯಾ ಮತ್ತೆ ಕೌಶಲ್ಯ ಭಾರತ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾಗತ್ತೆ, ಯಾವುದು ಅಂತ ಹೇಳಿದ್ರೆ ಸರ್ ದಟ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಮಿಷನ್ ಕರ್ಮಯೋಗಿ? ಯಾವ ಒಂದು ಯೋಜನೆ ಮಿಷನ್ ಕರ್ಮಯೋಗಿ? ಯಾವ ಒಂದು ಕಾರ್ಯಕ್ರಮ? ಆ ಕಾರ್ಯಕ್ರಮದ ಹೆಸರು ಸಾಧನಾ ಸಪ್ತಾಹ 2026 ಅಂತ ಹೇಳ್ತೇವೆ. ಸರಿನಾ? ಸೊ ಇದಕ್ಕೆ ಲಿಂಕ್ ಇದೆ ಅಂತ ನೆನಪಿಟ್ಕೊಳ್ಳಿ. ಸೊ ಇದು ನಿಮಗೆ ನೆನಪು ಉಳಿತದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ತೆರಿಗೆದಾರರಿಗೆ, ಯಾರಿಗೆ? ಈ ಒಂದು ತೆರಿಗೆದಾರರಿಗೆ 24x7 ITR ಫೈಲಿಂಗ್ ಮತ್ತು ರಿಫಂಡ್ ಸಹಾಯಕ್ಕಾಗಿ ಪ್ರಾರಂಭಿಸಲಾದ AI ಆಧಾರಿತ ವೇದಿಕೆ ಹೆಸರೇನು ಅಂತ ಕೇಳಿದ್ದಾನೆ. ಸರಿನಾ? ಸೊ ಆಪ್ಷನ್ ಏನಿದೆ, ತೆರಿಗೆ ಮಿತ್ರ, ಫೈಲಿಂಗ್ ಸಾಥಿ, ಕರ್ ಸಾಥಿ, ಹಾಗೆ ಆದಾಯ ಸಹಾಯಕ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತಂದ್ರೆ ಸರ್ ಆಪ್ಷನ್ ಸಿ, ಕರ್ ಸಾಥಿ ಅಂತ ಹೇಳ್ತೀವಿ. ಆಲ್ರೆಡಿ ಇದನ್ನ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದೀವಲ್ವಾ? ಓಕೆ, ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಅಂತ ಹೇಳ್ತೀವಿ, ಈ ಒಂದು AI ಸಾಥಿ, ಈ ಒಂದು ಕರ್ ಸಾಥಿ ಅಂತ ಹೇಳ್ತೀವಿ. ಯಾರಿಗೆ? ಈ ಒಂದು ತೆರಿಗೆದಾರರ ಸಲುವಾಗಿ ತಂದಿರತಕ್ಕಂಥ ಒಂದು AI ಆ್ಯಪ್ ಆಗಿದೆ. ಓಕೆ, ಇಲ್ಲಾಂದ್ರೆ ಒಂದು AI ಪೋರ್ಟಲ್ ಆಗಿದೆ ಅಂತ ನಾವು ಹೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಭಾರತದ ಮೊದಲ ಬಹಿರಂಗ LGBTQ+ ಸಂಸದೀಯ ಪ್ರತಿನಿಧಿಯಾಗಿ ಇತ್ತೀಚೆಗೆ ರಾಜ್ಯಸಭೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಸರಿನಾ? ಸೊ ಮಹಿಳೆ ಯಾರು ಅಂತ? ಯಾರು? ಅರುಂಧತಿ ಕರ್ಜು ಅವರು, ಮೇನಕಾ ಗುರುಸ್ವಾಮಿ ಅವರು, ಲಕ್ಷ್ಮೀನಾರಾಯಣ ತ್ರಿಪಾಠಿ ಅವರು, ಸತ್ಯಶ್ರೀ ಶರ್ಮಿಳಾ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತಂದ್ರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಬಿ, ಮೇನಕಾ ಗುರುಸ್ವಾಮಿ ಅಂತ ನೆನಪಿಟ್ಕೊಳ್ಳಿ. ಅಂಡ್ ದೆನ್ ನಿಮಗೆ ನೆಕ್ಸ್ಟ್ ಇನ್ನೊಂದು ಸಹ ಗೊತ್ತಿರಲಿ, ಈ LGBTQ ಈ ರೀತಿ ಇರುತ್ತಲ್ವಾ? ಸೊ ಜಾಸ್ತಿ ಇವಾಗ ಈ ಕ್ವಶನ್ ನೀವು ಎಷ್ಟನೇ ಸಾರಿ ನೋಡ್ತಿದ್ದೀರಾ ಈ ಒಂದು ಕ್ಲಾಸಲ್ಲಿ? ಐ ಥಿಂಕ್ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಇದು 3ನೇ ಸರಿ ಅನ್ಸುತ್ತೆ. ಓಕೆ, ಸೊ 3 ಸರಿ ಯಾಕೆ ಈ ಒಂದು ಪ್ರಶ್ನೆ ಬಂದಿದೆ ಆ್ಯಂಡ್ ದೆನ್ ಮತ್ತೆ ಯಾಕೆ ಬರ್ತಾ ಇದೆ? ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಮೇನಕಾ ಗುರುಸ್ವಾಮಿ ಅಂತ. ಓಕೆ, ಸೊ ಇಷ್ಟನ್ನು ಮಾತ್ರ ಪ್ರತಿ ಸರಿ ಬಂದಾಗ ಒಂದು ಏನಾದರೂ ಒಂದು ಎಕ್ಸ್ಟ್ರಾ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ಯಾಕೆ ಅಂತಂದರೆ 1-2 ಸಾರಿ ಏನಾದರೂ ನಿಮಗೆ ಜಾಸ್ತಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲೇ ನೋಡೋಕೆ ಸಿಕ್ತು ಅಂತಂದರೆ ಆ ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ನೀವು ಮೀನ್ಸ್ ಬೇರೆ ಸೋರ್ಸ್ಗಳಲ್ಲಿ ಬೇರೆ ಕ್ಲಾಸ್ಗಳಲ್ಲಿ ಕೇಳಿದರೆ ಅದು ಎರಡಕ್ಕೆ ನೀವು 10 ಸರಿ ಸಹ ಕೇಳ್ಬೋದು. ಬಟ್ ಒಂದೇ ಕ್ಲಾಸ್ಗಳಲ್ಲಿ ಒಬ್ಬರೇ ಹೇಳುವಾಗಲೂ ಸಹ 2-3 ಸರಿ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಇದು ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ LGBTQ ಫುಲ್ ಫಾರ್ಮ್ ಸಹ ನಿಮಗೆ ಕೇಳಬಹುದು. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ನಾರ್ಮಲ್ ಆಗಿ ಹೇಗೆ ಅಂತಂದರೆ LGBTQ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲರದು ಸಹ ಫುಲ್ ಫಾರ್ಮ್ ಕೇಳಲ್ಲ, ಜಸ್ಟ್ ನಿಮಗೆ ಕೇಳಬಹುದು ಎಲ್ನ ಫುಲ್ ಫಾರ್ಮ್ ಏನಾಗಿದೆ, ಈ ಒಂದು LGBTQ+ ಸಂಸದೀಯ ಪ್ರತಿನಿಧಿಯಾಗಿ ಇತ್ತೀಚೆಗೆ MP ಆಗಿ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಸರ್ ದ್ಯಾಟ್ ಈಸ್ ಮೇನಕಾ ಗುರುಸ್ವಾಮಿ. ಹಾಗಾದ್ರೆ ಈ ಒಂದು ಎಲ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ. ಎಲ್ ಅಂದ್ರೆ ಏನಂತ ಹೇಳ್ತೀರಾ? ಎಲ್ ಮೀನ್ಸ್ ಲೆಸ್ಬಿಯನ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಒಂದು ಲೆಸ್ಬಿಯನ್ ಅಂತ ಹೇಳ್ತೀವಿ. ಅಂಡ್ ದೆನ್ G ಮೀನ್ಸ್ ಅಂತ ಹೇಳ್ತೀವಿ, ಗೇ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ B ಮೀನ್ಸ್ ಏನಂತ ಹೇಳ್ತೀವಿ? ಬೈಸೆಕ್ಷುವಲ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ T ಅಂತಂದ್ರೆ ಈ ಒಂದು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ Q ಅಂತಂದ್ರೆ ಕ್ವೀರ್ ಅಂತ ಹೇಳ್ತೇವೆ. ಸರಿನಾ? ಏನು? ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವೀರ್ ಪ್ಲಸ್ ಸಂಸದೀಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಒಂದು ಮೇನಕಾ ಗುರುಸ್ವಾಮಿ ಅಂತ. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ದಿಸ್ ಇದ್ರದ್ದು ಒಂದು ಫುಲ್ ಫಾರ್ಮ್ ಇದೆಯಲ್ವಾ, ಅದು ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಬರೆದು ಇಟ್ಕೊಳ್ಳಿ. ಇಲ್ಲ ಅಂತಾರೆ ಈಸಿಯಾಗಿ ನೀವು ನೆನಪಿಟ್ಕೊಳ್ಬಹುದು. ಓಕೆ, ಇಲ್ಲ ಅಂತಂದ್ರೆ ನಿಮಗೆ ರೈಲ್ವೆ ಎಕ್ಸಾಮ್ಗಳಲ್ಲಿ ಹಾಗಂದ್ರೆ ಏನು ಅಂತ ಸಹ ಕೇಳ್ತಾನೆ. ಲೆಸ್ಬಿಯನ್ ಅಂತಂದ್ರೆ ಏನು? ಮೀನ್ಸ್ ಅವರಿಗೆ ಈ ಒಂದು ಹೆಣ್ಣಿಗೆ ಸೊ ಹೆಣ್ಣಿನ ಮೇಲೆ ಆಕರ್ಷಣೆ ಇರುತ್ತಾ ಅಥವಾ ಗಂಡಿನ ಮೇಲೆ ಆಕರ್ಷಣೆ ಇರುತ್ತಾ, ಅಥವಾ ಇಲ್ಲ ಅಂತಾರೆ ಇಬ್ಬರ ಮೇಲೂ ಸಹ ಅವರಿಗೆ ಆಕರ್ಷಣೆ ಇರುತ್ತಾ? ಸೊ ಲೈಕ್ ಆ ರೀತಿ ಕೇಳಿದಾಗ ಇಲ್ಲಿ ಲೆಸ್ಬಿಯನ್ ಅಲ್ಲಿ ಏನಿದೆ ಅಲ್ವಾ, ಸೊ ಇಲ್ಲಿ ಗರ್ಲ್ನ ಇಷ್ಟಪಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಗೇ ಅಲ್ಲಿ ಇಲ್ಲಿ ಬಾಯ್ನ ಇಷ್ಟಪಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೈಸೆಕ್ಷುವಲ್ ಇರ್ತಕ್ಕಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದರೆ ಅವರಿಗೆ ಗಂಡಿನ ಮೇಲೂ ಸಹ ಮೋಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೆಣ್ಣಿನ ಮೇಲೂ ಸಹ ಮೋಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಟ್ರಾನ್ಸ್ಜೆಂಡರ್ ಅಂತಂದರೆ ಗೊತ್ತಿರುತ್ತೆ, ದ ಥರ್ಡ್ ಜೆಂಡರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೀರ್ ಅಂತಂದರೆ ಇವರ ಸಮುದಾಯ ಅಂತ ಹೇಳ್ಕೊಳ್ತೀವಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 4ನೇ ಪ್ರಶ್ನೆ, ತಮಿಳುನಾಡಿನ ಕಲ್ಪಾಕಂನಲ್ಲಿರುವ ಪ್ರೋಟೋಟೈಪ್ ಫಾಸ್ಟ್ ಬಿಲ್ಡರ್ ರಿಯಾಕ್ಟರ್ನ ವಿಶೇಷತೆ ಏನು ಅಂತ ಕೇಳಿದಾನೆ. ಏನಾಗಿದೆ ಇದರ ಒಂದು ವಿಶೇಷತೆ? ಏನಾಗಿದೆ? ಸೊ ಇದು ಕೇವಲ ಸೌರಶಕ್ತಿಯಿಂದ ನಡೆಯುತ್ತದೆ. ಯಾವುದು? ಈ ಒಂದು ತಮಿಳುನಾಡಲ್ಲಿರತಕ್ಕಂತಹ ಕಲ್ಪಕಂನಲ್ಲಿರುವ ಪ್ರೋಟೋಟೈಪ್ ಫಾಸ್ಟ್ ಬಿಲ್ಡರ್ ರಿಯಾಕ್ಟರ್. ಅಂಡ್ ಇದು ಬಳಸುವುದಕ್ಕಿಂತ ಹೆಚ್ಚು ಇಂಧನವನ್ನು ಉತ್ಪಾದಿಸುತ್ತದೆ. ಇದು ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರವಾಗಿದೆ.
ಇದು ಕೇವಲ ಯುರೇನಿಯಂ ಮಾತ್ರವನ್ನ ಬಳಸ್ತದೆ ಅಂತ ಕೇಳಿದಾನೆ, ಸರಿನಾ? ಸೊ ಯಾವುದನ್ನ ಬಳಸ್ತದೆ ಅಂತ ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಯಾವ್ದಾಗ್ಬೋದು ಸರ್ ಇದಕ್ಕೆ ಸರಿಯಾದ ಉತ್ತರ? ಯಾವುದು? ಇದು ಕೇವಲ ಸೌರಶಕ್ತಿಯಿಂದ ನಡೀತದೆ. ಸೊ ರಾಂಗ್, ಯಾಕಂದರೆ ಅದೇ ಪ್ರೊಡ್ಯೂಸ್ ಮಾಡ್ತದೆ ಆ್ಯಂಡ್ ದೆನ್ ಅದು ಸೌರಶಕ್ತಿಯಿಂದ ನಡೆಯಲ್ಲ. ಓಕೆ, ಅದು ಯಾವುದನ್ನು ಬಳಸ್ತದೆ ಅಂದರೆ ಯುರೇನಿಯಂನ ಬಳಸ್ತದೆ, ಬಟ್ ಯುರೇನಿಯಂ ಮಾತ್ರನ ಬಳಸ್ತದೆ. ಸೊ ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಇದು ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರವಾಗಿದೆಯಾ? ಮತ್ತು ಹಾಗಾದರೆ ಇದು ಮೊದಲ ಅಂತಂದರೆ ನಮ್ಮ ಶಿವನ ಸಮುದ್ರ. ಸೊ ಅದೇನಾಗಬೇಕಾಗಿತ್ತು? ಸೊ ಇದಕ್ಕೆ ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಏನಾಗುತ್ತೆ, ಇದು ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ಇದು ಬಳಸುವುದಕ್ಕಿಂತ ಹೆಚ್ಚು ಇಂಧನವನ್ನು ಉತ್ಪಾದನೆ ಮಾಡ್ತದೆ, ಸರಿಯಾ? ಸೊ ಏನಂತ ಹೇಳ್ತೀವಿ, ಇದು ಬಳಸುವುದಕ್ಕಿಂತ ಹೆಚ್ಚು ಇಂಧನವನ್ನು ಉತ್ಪಾದನೆ ಮಾಡ್ತದೆ. ಯಾವುದೇ ಒಂದು ಕಲ್ಪಕಂನಲ್ಲಿರ್ತಕ್ಕಂಥ ಈ ಒಂದು ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಹೇಳ್ತೇವೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹಾಗಾದರೆ ಫಸ್ಟ್ ರಿಯಾಕ್ಟರ್ ಯಾವುದು? ನಮ್ಮ ಭಾರತದ ಫಸ್ಟ್ ರಿಯಾಕ್ಟರ್ ಯಾವುದು? ಯುರೇನಿಯಂ ರಿಯಾಕ್ಟರ್ ಯಾವುದು ಅಂತ, ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಯಾವುದಾಗಿದೆ ಸರ್? ದ್ಯಾಟ್ ಈಸ್ ಅಪ್ಸರಾ ಅಂತ ಹೇಳ್ತೀವಿ. ಸರ್ ಅಪ್ಸರಾನ್ ಹುಡುಗಿ ಹೆಸರ? ಹೌದು, ಹುಡುಗಿ ಹೆಸರೇ, ಬಟ್ ಅದು ಒಂದು ರಿಯಾಕ್ಟರ್ನ ಹೆಸರು ಸಹ ಆಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದು ಅಂತ ಹೇಳ್ತೀವಿ, ಒಂದು ಅಪ್ಸರಾ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರ್ತೀವಿ ಒಂದು ಅಪ್ಸರಾ ಅಂತಂದರೆ? ಸರ್ ದ್ಯಾಟ್ ಈಸ್ ಇನ್ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಹೆಸರನ್ನ ಎಲ್ಲಿ ಕಂಡು ಬರ್ತೀವಿ? ಒಂದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅಪ್ಸರಾ ರಿಯಾಕ್ಟರ್ ಆಗಿದೆ. ಆ್ಯಂಡ್ ದೆನ್ ನಿಯರ್ ಬೈ ಈ ಒಂದು ತಾರಾಪುರ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂದರೆ ತಾರಾಪುರ. ಯಾವಾಗ ಸ್ಥಾಪನೆ ಆಗಿದೆ? 1969 ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ ರಾಜ್ಯದಲ್ಲಿ. ಸೆಕೆಂಡ್ ಯಾವುದು? ರಾಣಾ ಪ್ರತಾಪ್ ಸಾಗರ. ಎಲ್ಲಿ ಅಂತಂದರೆ ಈ ಒಂದು ಯಾವ್ದು ಹೇಳ್ತೇವೆ? ರಾಜಸ್ಥಾನ ಅಂತ ಹೇಳ್ತೀವಿ. ಸರ್ ವರ್ಷ ಹೇಳಿ? 1973 ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ MPC ಸಭೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಎಷ್ಟರಲ್ಲಿ ಯಥಾಸ್ಥಿತಿಯಲ್ಲಿ ಮುಂದುವರಿಸಿದೆ ಅಂತ ಕೇಳಿದಾನೆ. ಸರ್ ಇದನ್ನು ಸಹ ನೀವು ಮೂರನೇ ಸರಿ ಹೇಳ್ತಾ ಇದ್ದೀರಾ. ಇದು ಇಂಪಾರ್ಟೆಂಟ್ ಇದೆಯಾ? ಒಂದು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ರಿ ಲಾಸ್ಟ್ ವೀಕ್, ಆ್ಯಂಡ್ ದೆನ್ ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ರಿ, ಆ್ಯಂಡ್ ದೆನ್ ಇವಾಗ ಹೇಳ್ತಾ ಇದ್ದೀರಾ. ಹೌದು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಾದರೆ ಎಷ್ಟಾಗಿದೆ? ಯಾವುದು ಈ ಒಂದು ರೆಪೋ ರೇಟ್ ಅಂತ ಹೇಳ್ತೀವಿ. ಈ ಒಂದು ರೆಪೋ ರೇಟ್ ಇರ್ತಕ್ಕಂಥದ್ದು ಪ್ರಸ್ತುತ 5.25 ಮೀನ್ಸ್ 5.25 ಇದೆ. ಸರ್ ಹಾಗಾದರೆ ರಿವರ್ಸ್ ರೆಪೋ ರೇಟ್ ನಿಮಗೆ ಸಾಕಷ್ಟು ಸರಿ ಕೇಳಿದ್ದೆ. ಓಕೆ, ಸೊ ನೀವು ಹೇಳಿದ್ರಾ? ಸೊ ನೀವು ಹೇಳಿಲ್ಲ, ಇವಾಗ ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 3.35 ರಿವರ್ಸ್ ರೆಪೋ ರೇಟ್ ಆಗಿದೆ. ಸೊ ನಿಮಗೆ ಇಲ್ಲಿ ಒಂದೇನು ಗೊತ್ತಾಯಿತು? ರೆಪೋ ರೇಟ್ ಜಾಸ್ತಿ ಇರುತ್ತೆ ಯಾವಾಗಲೂ ಸಹ, ಈ ಒಂದು ರಿವರ್ಸ್ ರೆಪೋ ರೇಟ್ ಕಡಿಮೆ ಇರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ನಿಮಗೆ ಇಲ್ಲಿ. ಈ ಕೆಳಗಿನ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ನಿಜವಾಗಿದೆ ಅಂತ. ಓಕೆ, ಸೊ ಮೊದಲನೇದು ಕೊಡ್ತಾನೆ ನಿಮಗೆ ರೆಪೋ ರೇಟ್, 5 ಕೊಡ್ತಾನೆ ರಿವರ್ಸ್ ರೆಪೋ ರೇಟ್, 6 ಕೊಡ್ತಾನೆ. ಆ್ಯಂಡ್ ನೆಕ್ಸ್ಟ್ ರೆಪೋ ರೇಟ್ 10 ಕೊಡ್ತಾನೆ. ಆ್ಯಂಡ್ ದೆನ್ ರಿವರ್ಸ್ ರೆಪೋ ರೇಟ್, ಸೊ ಇದನ್ನು 12 ಕೊಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ರೆಪೋ ರೇಟ್ 1 ಕೊಡ್ತಾನೆ. ಆ್ಯಂಡ್ ದೆನ್ ಇಲ್ಲಿ ರಿವರ್ಸ್ ರೆಪೋ ರೇಟ್ 0.9 ಕೊಡ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ನಿಜವಾಗಿರಬಹುದು? ನಿಜವಾಗಿದೆ ಅಂತಲ್ಲ, ನಿಜವಾಗಿರಬಹುದು. ಯಾವ್ದು ಇದರಲ್ಲಿ ನಿಜ ಆಗಬಹುದು ಅಂತ ಯಾವುದಾಗುತ್ತೆ ಸರ್? ನಮಗೆ ಇವಾಗಲೇ ಒಂದು ಹೇಳಿದ್ರಿ, ಏನು ಅಂತಂದರೆ ಈ ಒಂದು ರಿವರ್ಸ್ ರೆಪೋ ರೇಟ್ ಕಡಿಮೆ ಇರುತ್ತೆ, ಆ್ಯಂಡ್ ದೆನ್ ರೆಪೋ ರೇಟ್ ಜಾಸ್ತಿ ಇರುತ್ತೆ. ಸೊ ಮೀನ್ಸ್ ರೆಪೋ ರೇಟ್ ಇಲ್ಲಿ ಕಡಿಮೆ ಇದೆ, ಸೊ ಇಲ್ಲಿ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಇದೆ. ಸೊ ಇದು ಈ ಒಂದು ಸ್ಟೇಟ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಹ ನೋಡಿ ರಿವರ್ಸ್ ರೆಪೋ ರೇಟೇ ಜಾಸ್ತಿ ಇದೆ. ಸೊ ಮೀನ್ಸ್ ಇದು ಹೇಳಿಕೆ ಸಹ ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಸಿ ಅಲ್ಲಿ ಏನಿದೆ? ರೆಪೋ ರೇಟ್ 1 ಇದೆ, ಆ್ಯಂಡ್ ದೆನ್ ರಿವರ್ಸ್ ರೆಪೋ ರೇಟ್ 0.9 ಇದೆ. ಮೀನ್ಸ್ ಈ ಒಂದು ರೆಪೋ ರೇಟ್ಗಿಂತ ರಿವರ್ಸ್ ರೆಪೋ ರೇಟ್ ಕಡಿಮೆ ಇದೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಸಿ ನಾವು ನಿಜವಾಗಿರಬಹುದು ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ಸ್ಟೇಟ್ಮೆಂಟ್ನ ಕೊಡ್ತಾನೆ ನಿಮಗೆ CGL ಮೇನ್ಸಲ್ಲಿ, ಆ್ಯಂಡ್ ದೆನ್ ನೆಕ್ಸ್ಟ್ NTPC ಮೇನ್ಸಲ್ಲಿ. ಸೊ ಈ ರೀತಿ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಸೊ ಅದಕ್ಕೆ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯಾವುದಾದ್ರು ಹೇಳಿದೆ ನಿಮಗೆ ರೆಪೋ ರೇಟ್ ಹೇಳಿದೆ. ರೆಪೋ ರೇಟ್ ಎಷ್ಟು ಹೇಳಿದೆ ನಿಮಗೆ? 5.25 ಮೀನ್ಸ್ 5.25 ಅಂತ ಹೇಳಿದೆ. ಹಾಗಾದರೆ ರಿವರ್ಸ್ ರೆಪೋ ರೇಟ್ ಹೇಳಿದೆ ಎಷ್ಟು ಅಂತ ಹೇಳಿದೆ ನಿಮಗೆ? ಸರ್ 3.25 ಅಂತ ಹೇಳಿದ್ರಿ. ಹಾಗಾದರೆ ಈ ಒಂದು SDF ಅಂತ ಬರುತ್ತೆ ಸರ್ನಾ, ಯಾವುದು ಈ ಒಂದು SDF? ಸೊ ಹಾಗಾದರೆ SDF ಎಷ್ಟಿದೆ ಪ್ರಸ್ತುತ? 5 ಇದೆ ನೋಡಿ. ಓಕೆ, ಹಾಗಾದರೆ MSF ಬರುತ್ತೆ. MSF ರೇಟ್ ಎಷ್ಟಿದೆ ಪ್ರಸ್ತುತ? 5.50 ಇದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು SDF ಆಗಿರಲಿ, MSF ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಈ ಒಂದು ರೆಪೋ ರೇಟ್ ಆಗಿರಲಿ, ಆ್ಯಂಡ್ ದೆನ್ ರಿವರ್ಸ್ ರೆಪೋ ರೇಟ್ ಆಗಿರಲಿ, ಈ 4 ಸಹ ನೀವು ನೆನ್ಪಿಟ್ಕೊಳ್ಳೇಬೇಕು ಅಂತ ನಿಮಗೆ ಕೇಳ್ತಾನೆ. ಬಟ್ ಇದರಲ್ಲಿ ನಾನು ಒಂದೇ ಒಂದು ನೆನ್ಪಿಟ್ಕೊಳ್ತೀನಿ ಅಂತಂದರೆ ಸರ್ ದ್ಯಾಟ್ ಇಸ್ 5.25 ಈ ಒಂದು ರೆಪೋ ರೇಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಅತಿ ದೊಡ್ಡ ಆಟೋ ರಫ್ತು ಕೇಂದ್ರವಾಗಿ ಹೊರಹೊಮ್ಮಿದ ಬಂದರು ಯಾವುದು ಅಂತ ಕೇಳಿದಾನೆ. ಆಟೋ ರಫ್ತು, ಓಕೆ, ಈ ಒಂದು ಕೇಂದ್ರವಾಗಿ ಹೊರಹೊಮ್ಮಿರ್ತಕ್ಕಂಥ ಬಂದರು ಯಾವುದು ಅಂತ. ಯಾವುದು ಸರ್ ಅದು ಬಂದರು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಂದ್ರಾ ಬಂದರು ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ ಒಂದು ಮಂದ್ರಾ ಬಂದರು? ಈ ಒಂದು ಕಂಡು ಬರೋದು ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ಗುಜರಾತ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ನಿಮಗೆ ಕೇಳ್ತಾನೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 1506 ಕಿಲೋಮೀಟರ್ ಉದ್ದವಿದ್ದು ದೆಹಲಿ ಮತ್ತು ಮುಂಬೈ ನಡುವಿನ ಸರಕು ಸಾಗಣೆಯನ್ನು ವೇಗಗೊಳಿಸುವ ಕಾರಿಡಾರ್ನ ಹೆಸರೇನು ಅಂತ ಕೇಳಿದ್ದಾನೆ. ಎಲ್ಲಿಂದ? ಈ ಒಂದು ಮುಂಬೈಯಿಂದ, ಈ ಒಂದು ದೆಹಲಿಯಿಂದ ಈ ಒಂದು ಮುಂಬೈಗೆ ಸಾಗಣೆಯ ವೇಗವನ್ನು ಫಾಸ್ಟ್ ಮಾಡಬೇಕಂತಿದ್ದಾರೆ. ಎಷ್ಟು ಕಿಲೋಮೀಟರ್ ಇದೆ ಸರ್? 1506 ಕಿಲೋಮೀಟರ್ ಇದೆ. ಎಷ್ಟಿದೆ? 1506 ಕಿಲೋಮೀಟರ್ ಇದೆ. ಸೊ ಹಾಗಾದರೆ ಆ ಒಂದು ಕಾರಿಡಾರ್ನ ಹೆಸರೇನೇ ಆಗಿದೆ ಅಂತ. ಏನಾಗಿರ್ಬೋದು ಆ ಒಂದು ಕಾರಿಡಾರ್ನ ಹೆಸರು? ಏನು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂತ ಹೇಳ್ತೀವಿ. ಸರ್ ಫ್ರೈಟ್ ಅಂದರೆ ಏನು? ಫ್ರೈಟ್ ಅಲ್ಲಿ ಯಾಕೆ ಹಾಕಿದ್ದಾನೆ? ಫ್ರೈಟ್ ಮೀನ್ಸ್ ಈ ಒಂದು ಸರಕು ಅಂತ ಹೇಳ್ತೀವಿ ಸರ್ನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ವೆಸ್ಟರ್ನ್ ಅಂದರೆ ಏನು? ಪಶ್ಚಿಮ ಅಂತ ಹೇಳ್ತೀವಿ, ಪಶ್ಚಿಮ ಭಾರತದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಇತ್ತೀಚೆಗೆ ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಕಂಪನಿಯು ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾನೆ. ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಜಿಂದಾಲ್ ಕಂಪನಿ ಏನಿದೆಯಲ್ವಾ, ಆ ಒಂದು ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸರ್ ದ್ಯಾಟ್ ಈಸ್ ಎ ರಣವೀರ್ ಸಿಂಗ್ ಅಂತ ಹೇಳ್ತೀವಿ. ಸರ್ ಯಾರು? ಆಪ್ಷನ್ ಸಿ ರಣವೀರ್ ಸಿಂಗ್. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026 ಚೇತಕ್ ಸ್ಕ್ರೀನ್ ಅವಾರ್ಡ್ಸ್ ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಸಿನಿಮಾ ಯಾವುದು ಅಂತ ಕೇಳಿದಾನೆ. ಅತ್ಯುತ್ತಮ ಚಿತ್ರ ಸರ್ ದ್ಯಾಟ್ ಈಸ್ ಹೋಮ್ ಬೌಂಡ್ ಅಂತ ಹೇಳ್ತೀವಿ. ಅಂಡ್ ಅತಿ ಹೆಚ್ಚು ಅವಾರ್ಡ್ಗಳನ್ನು ಗೆದ್ದಿರ್ತಕ್ಕಂತಹ ಒಂದು ಮೂವಿ ಯಾವುದು ಅಂತಂದ್ರೆ ಸರ್ ದ್ಯಾಟ್ ಈಸ್ ಒಂದು ಧುರಂಧರ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಅಂತ ನೀವು ಒಂದು ಹೋಮ್ ಬೋರ್ಡ್ ಅನ್ನೋದು ಆಸ್ಕರ್ಗೂ ಸಹ ನಾಮನಿರ್ದೇಶನ ಆಗಿತ್ತು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಯಾರಿಗಾದರೂ ಫಾಸ್ಟಾಗಿ ಫೀಲ್ ಆಗ್ತಿತ್ತು ಅಂದರೆ ಪ್ಲೀಸ್ ನೀವು 0.9x ಇಲ್ಲ ಅಂದರೆ 0.85x ಕ್ಲಾಸ್ನ ಇಟ್ಕೊಂಡು ಕೇಳಿ. ಸೊ ಅದು ನಿಮಗೆ ಕರೆಕ್ಟಾಗಿ ನಾರ್ಮಲ್ ಆಗಿ ಕೇಳಿಸುತ್ತೆ. ಓಕೆ, ಸೊ ಇಲ್ಲ ಅಂತಂದ್ರೆ ನನ್ನ ಜೊತೆ ನೀವು ಸಿಂಕ್ ಆಗ್ತಿದ್ರೆ ದಟ್ಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅನಂತ್ ಅಂಬಾನಿ ಅವರ ಕಲ್ಪನೆಯಂತೆ ವನ್ಯಜೀವಿ ಸಂರಕ್ಷಣಾ ಪಶು ವೈದ್ಯಕೀಯ ವಿಜ್ಞಾನಕ್ಕಾಗಿ ಸ್ಥಾಪಿಸಲಾದ ಒಂತಾರಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದಾನೆ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. EVS ಅಲ್ಲಿ ನಿಮ್ಮ ಕ್ವಶನ್ ಕೇಳ್ತಾನೆ. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ ಇದನ್ನ. ಸೊ ಯಾವುದಾಗುತ್ತೆ? ಸೊ ಯಾವುದು ಅಂತಂದ್ರೆ ಸರ್ ದ್ಯಾಟ್ ಈಸ್ ಇನ್ ಜಾಮ್ನಗರ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂತಂದ್ರೆ ಒಂದು ಜಾಮ್ನಗರದಲ್ಲಿ ಒಂತಾರಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಅನಂತ್ ಅಂಬಾನಿ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಅನಂತ್ ಅಂಬಾನಿ ಅನ್ನುವ ವ್ಯಕ್ತಿ. ನೆನ್ಪಿಟ್ಕೊಳ್ಬೋದಾ? ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿ ಸಹ ಅದು ನಂಬರ್ ಮಿಸ್ ಆಗಿದೆ. ಸೊ ಇಲ್ಲಿ ಮತ್ತೆ ಇಲ್ಲಿ ನೋಡುವ ಏನಂತಂದರೆ, ಜೋಸ್ ಬಟ್ಲರ್ T20 ಕ್ರಿಕೆಟ್ನಲ್ಲಿ 14,000 ರನ್ಗಳನ್ನು ಪೂರೈಸಿದ ವಿಶ್ವದ ಕೇವಲ 5ನೇ ಬ್ಯಾಟ್ಸ್ಮನ್ ಆಗುವ ದಾಖಲೆಯನ್ನು ಯಾವ ಪಂದ್ಯದ ವೇಳೆ ಮಾಡಿದರು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ಪಂದ್ಯದ ವೇಳೆ ಮಾಡಿದರು ಇವರು ಅಂತ. ಯಾವಾಗ ಅಂದರೆ ಸರ್ ಲಾಸ್ಟ್ ಮ್ಯಾಚ್ ಈ ಒಂದು GT ವರ್ಸಸ್ ಲಕ್ನೋ ಇತ್ತು. ಸೊ ಆ ಒಂದು ಮ್ಯಾಚಲ್ಲಿ ಇವರು ಈ ಒಂದು ವಿಶೇಷತೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಎಷ್ಟು ರನ್ಗಳನ್ನು ಪೂರೈಸಿದ್ದಾರೆ ಸರ್? 14,000 ರನ್ಗಳನ್ನು ಪೂರೈಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದೇ ಒಂದು ಪೂರೈಸಿದ್ರ ಮೇಲೆ ಒಂದು ಕತೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ರೀಸೆಂಟಾಗಿ ಈ ಚೇಸಿಂಗ್ನಲ್ಲಿ IPLನಲ್ಲಿ ಚೇಸಿಂಗ್ನಲ್ಲಿ 4,000 ರನ್ಗಳನ್ನು ದಾಖಲೆಯನ್ನು ಪೂರೈಕೆ ಮಾಡಿರ್ತಕ್ಕಂಥ ಅಥವಾ ಈ ಒಂದು ರನ್ಗಳನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು IPLನಲ್ಲಿ 6,000 ರನ್ಗಳನ್ನು ದಾಖಲಿಸುವ ಮೂಲಕ ರೆಕಾರ್ಡನ್ನು ಮಾಡಿರ್ತಕ್ಕಂಥ ಒಬ್ಬ ಮುಂಬೈ ಇಂಡಿಯನ್ ಆಟಗಾರ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ರೋಹಿತ್ ಶರ್ಮಾ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ರೀಸೆಂಟಾಗಿ ಯಾರು ಅಂತಂದರೆ ಈ ಒಂದು ಜೋಸ್ ಬಟ್ಲರ್ ಅವರು 14,000 ರನ್ಗಳನ್ನು ಪೂರೈಕೆ ಮಾಡಿದ್ದಾರೆ. ಓಕೆ, ಮೀನ್ಸ್ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಭುವನೇಶ್ವರ್ ಕುಮಾರ್ ಅವರು, ಸೊ ನಮ್ಮ RCB ಭುವನೇಶ್ವರ್ ಕುಮಾರ್ ಅವರು ರೀಸೆಂಟಾಗಿ ಆಸ್ ಅ ಪೇಸ್ ಬೌಲರ್ ಆಗಿ 200 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕಿಂತ ಮುಂಚೆ ಯಾರಿದ್ರು? ಅವರು ಸ್ಪಿನ್ನರ್ ಇದ್ರು ಸರ್ ದ್ಯಾಟ್ ಈಸ್ ನಮ್ಮ ಯುಜವೇಂದ್ರ ಚಹಲ್ ಅಂತ ಹೇಳ್ತೀವಿ. ಎಷ್ಟು ವಿಕೆಟ್ಗಳನ್ನು ಅವರು ಸಹ ಪೂರೈಕೆ ಮಾಡಿದ್ದಾರೆ ಅಂತಂದರೆ 200 ವಿಕೆಟ್ಗಳನ್ನು ಅವರು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ರೀಸೆಂಟಾಗಿ ಈ ರಾಜಸ್ಥಾನ್ ರಾಯಲ್ಸ್ನ ಸಂದೀಪ್ ಶರ್ಮಾ ಅಂತ ಹೇಳ್ತೀವಿ, ಅವರು ಆಸ್ ಅ ಪೇಸ್ ಬೌಲರ್ ಆಗಿ 5ನೇ ಬೌಲರ್ ಅವರು 150 ವಿಕೆಟ್ಗಳನ್ನು ಕ್ರಾಸ್ ಮಾಡಿದ್ದಾರೆ. ಅದು ಸಹ ನಿಮ್ಗೆ ಗೊತ್ತಿರಲಿ, ಅದು ಸಹ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂತಾರಾ ಗುಜರಾತ್ನ ಯಾವ ನಗರದಲ್ಲಿ ವನ್ಯಜೀವಿ ಸಂರಕ್ಷಣೆಗಾಗಿ ವಿಶ್ವದ ಮೊದಲ ಜಾಗತಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಸೊ ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಜಾಮ್ನಗರ ಅಂತ ಹೇಳ್ತೀವಿ. ಯಾವ ನಗರ? ಈ ಒಂದು ಜಾಮ್ನಗರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ನಿರ್ಯಾತ ಕೇಂದ್ರವಾಗಿ ಯಾವ ಬಂದರು ಹೊರಹೊಮ್ಮಿದೆ ಅಂತ. ಯಾವ ಬಂದರು ಹೊರಹೊಮ್ಮಿದೆ ಹೇಳ್ಬೋದಾ? ಹೇಳಿ ನೋಡುವ. ಇದಕ್ಕೆ ಏನಾಗ್ಬೋದು ಇದು? ಸರ್ ಅವಾಗಲೇ ಹೇಳಿದ್ರಲ್ಲ ಸರ್, ಇದು ಕ್ವಶನ್ ಸ್ವಲ್ಪ ಏನು ಚೇಂಜ್ ಮಾಡಿದ್ರೆ ನಾವೇನು ಹೆದರ್ತೀವ? ಸೊ ಆಪ್ಷನ್ ಸಿ ಮಂದ್ರಾ ಬಂದರು. ಯಾವುದು ಅಂತ ಹೇಳ್ತೀವಿ? ಒಂದು ಮಂದ್ರಾ ಬಂದರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುಜರಾತ್ ಪೊಲೀಸ್ ಮಾದಕ ವಸ್ತುಗಳ ಪ್ರಕರಣಗಳಿಗಾಗಿ ಯಾವ AI ಟೂಲನ್ನು ಪ್ರಾರಂಭಿಸಿದೆ ಅಂತ. ಯಾವ AI ಟೂಲನ್ನು ಪ್ರಾರಂಭಿಸಿದೆ ಹೇಳ್ಬೋದಾ? ಯಾವ AI ಟೂಲ್ ಅಂತ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ನಾರೀಟ್ AI ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ನಾರೀಟ್ AI ಅಂತ ಹೇಳ್ತೇವೆ. AIಗಳು ಇವಾಗ ಕರೆಂಟ್ಲಿ ಸಖತ್ತಾಗಿ ಕೆಲಸ ಮಾಡ್ತಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಮಂತ್ಲಿ ಕರೆಂಟ್ ಅಫೇರ್ಸ್, ಮಾರ್ಚ್ ಮಂತಿನ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಅದನ್ನು ಮಾಡೋಕ್ಕೂ ಸಹ ಡಿಲೇ ಆಗ್ತಿದೆ. ಸೊ ಡ್ಯೂ ಟು ಏನು ಅಂತಂದರೆ ಸಮ್ ಟೈಮ್ ಇಲ್ಲ. ಸೊ ಅದನ್ನು ಆಟೋ ಪ್ರಿಪೇರ್ ಆಗೋಕ್ಕಾಗ್ತಿಲ್ಲ ಅಂತ. ಸೊ ಆ ರೀತಿ ಓಕೆ, ಮ್ಯಾನ್ಯುವಲಿ ಮಾಡೋಕ್ಕಾಗ್ತಿಲ್ಲ ಅಂತ. AI ಟ್ರೈ ಮಾಡಿದ್ರೆ ಅದು ಹೇಗೆ ಅಂತಂದರೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಸೊ ದ್ಯಾಟ್ಸ್ ವೈ ಸ್ವಲ್ಪ ಡಿಲೇ ಆಗ್ತಿದೆ. ಓಕೆ, ಇನ್ನೂ ಒಂದು 2-3 ಡೇಸಲ್ಲಿ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ದ ಬೆಸ್ಟ್ ಕಂಟೆಂಟ್ ನಿಮಗೆ ತಂದುಕೊಡ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ಸಂಸದೀಯ ಸಂಘದ ಇಂಡಿಯಾ ರೀಜನ್ ಜೋನ್ 7ರ ಮೊದಲ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ಎಲ್ಲಿ? ಮುಂಬೈ, ಪಣಜಿ ಮತ್ತು ಬೆಂಗಳೂರು ಮತ್ತು ಹೈದರಾಬಾದ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಪಣಜಿ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳ್ತೀವಿ? ಒಂದು ಪಣಜಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾಮನ್ವೆಲ್ತ್ ಸಂಸದೀಯ ಸಂಘದ ಇಂಡಿಯಾ ರೀಜನ್ ಜೋನ್ 7ರ ಮೊದಲ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ಪಣಜಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶ ಯಶವಂತ್ ವರ್ಮಾ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಿದ್ದಾರೆ ಅಂತ. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಜುಡಿಷರಿ ಏನಿದೆ ಅಲ್ಲ, ಕಂಪ್ಲೀಟ್ಲಿ ಫ್ರೀ ಇದೆ. ಸೊ ಈ ಒಂದು ಬೇರೆ ಯಾವುದೂ ಸಹ ಅವರಿಗೆ ಟಚ್ ಮಾಡೋ ಹಾಗಿಲ್ಲ. ಓಕೆ, ಇವರು ಕಾರ್ಯಾಂಗದವರಾಗಿರಲಿ, ಸೊ ಇವ್ರು ಯಾರೂ ಸಹ
ಮತ್ತು ಶಾಸಕಾಂಗ. ಓಕೆ, ಸೊ ಅವ್ರಿಗೆ ಟಚ್ ಮಾಡಬೇಕು ಅಂದರೆ ಬಹಳ ಬೇಕು. ಸೊ ಆ ಲೆವೆಲಲ್ಲಿ ಇದ್ದಾಗ, ಸೊ ಇಂಡಿಪೆಂಡೆಂಟ್ ಆಗಿದ್ದಾಗ ಅವ್ರು ಏನಾಗಿರಬೇಕು, ಅವ್ರ ಕೈ ಕ್ಲೀನ್ ಇರಬೇಕು ಫಸ್ಟ್. ಓಕೆ, ಸೊ ಈ ವ್ಯಕ್ತಿ ಏನಿದಾನಿಲ್ವಾ, ಸೊ ಈತನ ಮನೆಯಲ್ಲಿ ಬೆಂಕಿ ಬೀಳುತ್ತೆ. ಮೇ ಬಿ ಗಾಡ್ ಬೀಳಿಸಿರ್ಬೋದು ಅನಿಸುತ್ತೆ. ಎಷ್ಟಾದರೂ ಮೋಸ ಮಾಡ್ತೀಯ ಮಗನೇ, ಆ್ಯಸ್ ಅ ನ್ಯಾಯಾಧೀಶ ಅಂತ ಹೇಳ್ಕೊಳ್ತೀಯ, ದೇವರ ಪ್ರತಿನಿಧಿ ಅಂತ ಹೇಳ್ಕೊಳ್ತೀಯ. ಸೊ ಎಷ್ಟು ಮೋಸ ಮಾಡ್ತೀಯ, ನೀನು ಸಿಕ್ಸ್ ಆಗ್ತೀನಿ ಇರು ಅಂತ. ಸೊ ದೇವ್ರು ಇವನು ಮನೆಗೆ ಬೆಂಕಿ ಬಿದ್ದು ಸಿಕ್ಸ್ ಆಗ್ತಾನೆ. ಸೊ ಕಂತೆ ನೋಟ್ಗಳು ಸುಟ್ಟಿರ್ತವೆ. ಆ್ಯಂಡ್ ದೆನ್ ಸುಟ್ಟಿರ್ತಕ್ಕಂಥ ನೋಟ್ಗಳು ಸಿಗ್ತವೆ, ಕೋಟಿ ರೂಪಾಯಿ ಸಿಗ್ತವೆ. ಯಾವುದು ಇದೇ ಒಬ್ಬ ಯಶವಂತ್ ವರ್ಮಾ ಅವನ ಮನೆಯಲ್ಲಿ. ಓಕೆ, ಸೊ ಇವನು ದೆಹಲಿ ಕೋರ್ಟಲ್ಲಿರ್ತಾನೆ, ಗೊತ್ತಿರಲಿ ನಿಮಗೆ, ದೆಹಲಿ ಕೋರ್ಟಲ್ಲಿರ್ತಾನೆ. ಸೊ ಆತನಿಗೆ ಈ ಒಂದು ಕೇಸ್ ಆಯ್ತಲ್ವಾ, ಕೇಸ್ ಆದ ನಂತರ ಏನು ಮಾಡಬೇಕಾಗಿತ್ತು, ಸೊ ಆತನಿಗೆ ಹೋಲ್ಡ್ ಮಾಡಿ ಇಡಬೇಕಾಗಿತ್ತು, ಇರು ನೀನು ಅಲ್ಲೇ ಅಂತ. ಓಕೆ, ಸೊ ಇವ್ರು ಏನು ಮಾಡ್ತಾರೆ, ಸೋ ಕಾಲ್ಡ್ ದ ಇಂಡಿಯನ್ ಜುಡಿಷರಿ, ಸೊ ಈತನನ್ನು ಈ ಅಲಹಾಬಾದ್ ಹೈಕೋರ್ಟ್ಗೆ, ಎಲ್ಲಿಗೆ, ಈ ಒಂದು ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲಿಂದ, ದೆಹಲಿಯಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ದೆನ್ ಈತ ಲಾಸ್ಟ್ ಕಳೆದ 8 ತಿಂಗಳಿಂದ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತೀರ್ಪುಗಳನ್ನು ಸಹ ಕೊಟ್ಟಿದ್ದಾನೆ. ಸೊ ಇವನೇ ಕಳ್ಳ, ಸೊ ಈತ ಮತ್ತೊಬ್ಬ ಕಳ್ಳರನ್ನು ತೀರ್ಪುಗಳನ್ನು ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಇವಾಗ ಇವನ್ನ ತೆಗೆದು ಹಾಕಬೇಕು ಹಾಗೆ ಹೀಗೆ ಅಂತ ಜಾಸ್ತಿ ಓಡಾಡ್ತಾ ಇರುವಾಗ, ಸೊ ಇವಾಗ ಸರ್ಕಾರವು ಸಹ ಓಕೆ ಅವ್ರು ಹೇಗೆ ತೆಗೆದು ಹಾಕ್ತಾರೆ, ಬಟ್ ಇವರಿಗೆ ತೆಗೆದು ಹಾಕಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅಂತ ಅದನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿ. ಏನು ಅಂತಂದರೆ ಇವರಿಗೆ ಸಿಂಪಲಾಗಿ ತೆಗೆದು ಹಾಕೋಕ್ಕಾಗಲ್ಲ. ಫಸ್ಟ್ ಏನು ಮಾಡಬೇಕು ಇವರಿಗೆ, ಸೊ ಇವರಿಗೆ ನೋಟಿಸ್ ಕೊಡಬೇಕಾಗತ್ತೆ. ಆ್ಯಂಡ್ ದೆನ್ ನೋಟಿಸ್ ಕೊಟ್ಟಾದ ನಂತರ ದ ಸ್ಪೆಷಲ್ ಟೀಮ್ ಹೈರ್ ಮಾಡಬೇಕಾಗತ್ತೆ. ಓಕೆ, ಮೀನ್ಸ್ ಈ ಒಂದು ಪ್ರಕರಣವನ್ನು ನೀವು ತನಿಖೆ ಮಾಡಿ ಅಂತ. ಆ್ಯಂಡ್ ದೆನ್ ಅದಾದ ನಂತರ ಆ ಒಂದು ತನಿಖೆ ಕಂಪ್ಲೀಟ್ ಆಯಿತು. ಆ್ಯಂಡ್ ದೆನ್ ಅದು ಏನಾದರೂ ಇವರು ವಿರುದ್ಧವಾಗಿತ್ತು ಅಂತಂದರೆ ಆವಾಗ ಈ ಒಂದು ಲೋಕಸಭೆಯಲ್ಲಿ 100ಕ್ಕಿಂತ ಕಡಿಮೆ ಇಲ್ಲದಂತಹ ಸದಸ್ಯರು, ಕನಿಷ್ಠ ಅಂತಾರೆ 100 ಮಂದಿ ಸೈನ್ ಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಜ್ಯಸಭೆಯಲ್ಲಿ 50 ಜನ ಸೈನ್ ಮಾಡಬೇಕು. ಸೊ ಅವರು ಸೈನ್ ಮಾಡಿದ ನಂತರ ಪ್ರೆಸಿಡೆಂಟ್ ಏನಾದರೂ ಸೈನ್ ಹಾಕಿದರೆ ಆವಾಗ ಇವರು ಈ ಒಂದು ಸ್ಥಾನದಿಂದ ಕೆಳಗಿಳಿತಾರೆ. ಅಲ್ಲಿವರೆಗೂ ಇವರು ಕೆಳಗಿಳಿದಿಲ್ಲ. ಆ್ಯಂಡ್ ದೆನ್ ಅದಕ್ಕಿಂತ ಮುಂಚೆ ಈತ ಬುದ್ಧಿವಂತ ಏನು ಮಾಡ್ತಾನೆ, ಆ್ಯಂಡ್ ದೆನ್ ಈತನ ಒಂದು ಸೋ ಕಾಲ್ಡ್ ದ ಜುಡಿಷಿಯರಿ ಮೈಂಡ್ ರಾಜೀನಾಮೆ ಕೊಡು ಅಂತ ಹೇಳುತ್ತೆ. ಸೊ ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ ಸರ್, ಹೇಗೂ ಕೊಟ್ಟ ಅಲ್ವಾ, ಕೆಳಗಿಳಿದ ಅಲ್ವಾ. ರಾಜೀನಾಮೆ ಕೊಟ್ಟರೆ ಈತನಿಗೆ ಪೆನ್ಷನ್ ಸಿಗುತ್ತೆ. ಆ್ಯಂಡ್ ದೆನ್ ದ ಏನು ಫಂಡ್ ಬರುತ್ತಲ್ವಾ ಅದನ್ನು ಸಿಗುತ್ತೆ. ಆ್ಯಂಡ್ ದೆನ್ ದ ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶ ಅನ್ನುವ ಒಂದು ಕಾಲಮ್ ಸಹ ಸಿಗುತ್ತೆ ಈತನಿಗೆ. ಓಕೆ, ಇದೆಲ್ಲವೂ ಸಹ ಸವಲತ್ತು ಸಿಗುತ್ತೆ ಈತನಿಗೆ. ಇವಾಗಲೇ ಎಷ್ಟು ಮೋಸಗಳನ್ನು ಮಾಡಿರಬಹುದೇನೋ ಇವರು. ಸೊ ಬಟ್ ನಾವು ಹೇಳ್ತೀವಿ, ನಾವು ವಿ ಬಿಲೀವ್ ಇನ್ ಅವರ್ ಜುಡಿಷರಿ, ವಿ ಬಿಲೀವ್ ಇನ್ ಅವರ್ ಲಾ, ಹಾಗೆ ಹೀಗೆ ಅಂತ. ಬಟ್ ಹೇಗೆ ಇದನ್ನು ಬಿಲೀವ್ ಮಾಡ್ಬೋದು ಅಂತ. ಸೊ ಇದನ್ನು ಸಹ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಅಂಧಭಕ್ತ ಆಗೋದು ಬೇಕಾಗಿಲ್ಲ, ಜಸ್ಟ್ ಥಿಂಕ್ ಪ್ರಾಕ್ಟಿಕಲಿ, ಗೊತ್ತಾಗುತ್ತೆ ಎಲ್ಲವೂ ಸಹ. ಸೊ ಇಲ್ಲಿ ಯಾವುದಾಗುತ್ತೆ, ಯಾರಿಗೆ ಇವರು ರಾಜೀನಾಮೆ ನೀಡಿದ್ದಾರೆ, ಯಾರಿಗೆ ನೀಡಿದ್ದಾರೆ ಇದನ್ನು ಹೇಳ್ಬೋದಾ, ಹೇಳಿ ನೋಡುವ, ಇದಕ್ಕೆ ಆನ್ಸರ್ ಮಾಡಿ. ಯಾರಿಗೆ ನೀಡಿರ್ತಾರೆ, ಯಾರಿಗೆ, ಪ್ರಧಾನಮಂತ್ರಿಗೆ. ಓಕೆ, ಆ್ಯಂಡ್ ದೆನ್ ಮುಖ್ಯ ನ್ಯಾಯಮೂರ್ತಿಗೆ, ಆ್ಯಂಡ್ ದೆನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ಗೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ, ಗೆಸ್ ಮಾಡಿ ನೋಡುವ. 150% ಗೆಸ್ ಮಾಡಿರ್ತಾರೆ ಇಲ್ಲಿ. ಯಾವುದು, ಆಪ್ಷನ್ ಬಿ ಅಂತ, ಭಾರತ ಮುಖ್ಯ ನ್ಯಾಯಮೂರ್ತಿ. ರಾಂಗ್. ಯಾವುದು ಅಂತಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಇವರು ರಾಜೀನಾಮೆಯನ್ನು ನೀಡ್ತಾರೆ. ಯಾಕೆಂದರೆ ನೇಮಕ ಮಾಡಿರ್ತಕ್ಕಂಥವ್ರು ಯಾರು, ಅವರೇ ಅಲ್ವಾ, ಯಾರು ರಾಷ್ಟ್ರಪತಿಗಳಿಗೆ ಇವ್ರಿಗೆ ನೇಮಕ ಮಾಡಿರ್ತಾರೆ ಅಲ್ವಾ. ಸೊ ದ್ಯಾಟ್ಸ್ ವೈ ಅವರಿಗೆ ಇವರು ರಾಜೀನಾಮೆಯನ್ನು ನೀಡಿರ್ತಾರೆ. ಸೊ ಇದಕ್ಕೆ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ಗಗನಯಾನ್ ಮಿಷನ್ಗಾಗಿ 2ನೇ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅನ್ನು ಎಲ್ಲಿ ಯಶಸ್ವಿಯಾಗಿ ನಡೆಸಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆಸಿದೆ ಸರ್ ಈ ಒಂದು ಏನು IIT 2ನ ಎಲ್ಲಿ ನಡೆಸಿರಬಹುದು, ಎಲ್ಲಿ ನಡೆಸಿದೆ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ಶ್ರೀಹರಿಕೋಟ ಅಂತ ಹೇಳ್ತೀವಿ. ಸರಣಿಯಲ್ಲಿ ಒಂದು ಶ್ರೀಹರಿಕೋಟದ ಯಾವ ಸ್ಥಳದಲ್ಲಿ, ಎಲ್ಲಿ ಅಂತಂದರೆ ಸರ್ ಒಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಈ ಒಂದು 2ನೇ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟನ್ನು ಯಶಸ್ವಿಯಾಗಿ ನಡೆಸಿದೆ. ಯಾರು, ಈ ಒಂದು ಇಸ್ರೋದವರು. ಯಾವ ಒಂದು ಮಿಷನ್ಗಾಗಿ, ಗಗನಯಾನ್ ಮಿಷನ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದಿಗ್ಗಜ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ಯಾವ ವಯಸ್ಸಿನಲ್ಲಿ ನಿಧನರಾದರು ಅಂತ. ಯಾವ ವಯಸ್ಸಿನಲ್ಲಿ ಇವರು ನಿಧನರಾಗಿದ್ದಾರೆ, ಯಾರು, ಈ ಒಂದು ಆಶಾ ಭೋಸ್ಲೆ ಅವರು. ಸೊ ಯಾವ ವಯಸ್ಸಲ್ಲಿ ಅಂತ ಹೇಳ್ಬೋದಾ, ಯಾವ ವಯಸ್ಸಲ್ಲಿ. ಸೊ ಇಂಪಾರ್ಟೆಂಟ್ ಆಗ್ತಾರೆ ಇವರು. ಯಾವ ವಯಸ್ಸಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 92 ವರ್ಷದಲ್ಲಿ ಅವರು ನಿಧನರಾಗಿದ್ದಾರೆ. ಹಾಗಾದರೆ ಒಂದು ಗಾಯಕಿ ಆಶಾ ಭೋಸ್ಲೆ ಅವರು ಯಾರ ಸಿಸ್ಟರ್ ಅಂತ ಹೇಳ್ಬೋದಾ, ಯಾರ ಸಿಸ್ಟರ್ ಇವರು, ಲತಾ ಮಂಗೇಶ್ಕರ್. ಕೇಳಿದ್ರಾ, ಯಾರು, ಲತಾ ಮಂಗೇಶ್ಕರ್. ಸರ್ ಏನು ಸರ್ ಸುಳ್ಳು ಹೇಳ್ತೀರಾ, ಮಂಗೇಶ್ಕರ್ ಇಲ್ಲಿ ಸರ್ನೇಮೆ ಬೇರೆ ಇದೆ, ಈ ಭೋಸ್ಲೆ ಸರ್ನೇಮೆ ಬೇರೆ ಇದೆ. ಓಕೆ, ಸೊ ಮೀನ್ಸ್ ಇದು ಮೂಲತಃ ಲತಾ ಮಂಗೇಶ್ಕರ್ ಏನಿದಾರಲ್ವಾ, ಸೊ ಅವರು ಮದುವೆ ಆಗೋಕ್ಕಿಂತ ಮುಂಚೆನೇ ಇದು ಅವ್ರ ಅಪ್ಪ, ಮೀನ್ಸ್ ಅವ್ರ ಅಪ್ಪ ಫ್ಯಾಮ್ಲಿದು ಸರ್ನೇಮ್ ಇದು ಮಂಗೇಶ್ಕರ್ ಅನ್ನೋದು. ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಬಂದುಬಿಟ್ಟಿದ್ದಾರೆ. ಓಕೆ, ಚೇಂಜ್ ಮಾಡ್ಕೊಂಡಿಲ್ಲ ಅವ್ರ ನೇಮನ್ನು, ಮದುವೆ ಆದ ನಂತರ ಚೇಂಜ್ ಮಾಡ್ಕೊಂಡಿಲ್ಲ. ಬಟ್ ಇವರು ಆಶಾ ಮಂಗೇಶ್ಕರ್ ಏನಿದಾರಲ್ವ ಅವರು ಚೇಂಜ್ ಮಾಡ್ಕೊಳ್ತಾರೆ. ಸೊ ಅವರ ಒಂದು ಹಸ್ಬೆಂಡ್ನ ಒಂದು ಸರ್ನೇಮ್ ತೊಗೊಳ್ತಾರೆ. ಸೊ ಅದಕ್ಕೆ ಆ ಕಾರಣಕ್ಕಾಗಿ ಅವರು ಭೋಸ್ಲೆ ಆಗ್ತಾರೆ. ಬಟ್ ಇವರಿಬ್ಬರು ಸಹ ಸಿಸ್ಟರ್ಸ್. ಓಕೆ, ಯಾರು, ಈ ಒಂದು ಲತಾ ಮಂಗೇಶ್ಕರ್ ಹಾಗೆ ಒಂದು ಆಶಾ ಭೋಸ್ಲೆನವರು, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಲತಾ ಮಂಗೇಶ್ಕರ್ ಅವರು ಡೆತ್ ಯಾವಾಗಿದೆ, 2022 ಆಗಿದೆ. ಆ್ಯಂಡ್ ದೆನ್ ಅದಾದ 4 ವರ್ಷಕ್ಕೆ
ಈ ಒಂದು ಆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮೂಲಕ ಬುಡಕಟ್ಟು ಜೀವನದಲ್ಲಿ ಪರಿವರ್ತನೆ ಕುರಿತು ಆಯೋಜಿಸಲಾದ ಸಮ್ಮೇಳನವನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದಾನೆ. ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ, ಯಾರು ಉದ್ಘಾಟನೆ ಮಾಡಿದ್ದಾರೆ ಸರ್ ಇದನ್ನು, ಯಾರು ಅಂತಾರೆ ಸರ್, ದ್ಯಾಟ್ ಈಸ್ ಒಂದು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಯಾವ ಜಯಂತಿ ಅಂಗವಾಗಿ 2 ವರ್ಷಗಳ ರಾಷ್ಟ್ರವ್ಯಾಪಿ ಆಚರಣೆಯನ್ನು ಪ್ರಾರಂಭಿಸಿದೆ ಅಂತ. ಯಾವುದು ಸರ್, ಎಷ್ಟು ಅಂತಂದರೆ ಸರ್ 200ನೇ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಹಾಗಾದರೆ ಇವರು ಹುಟ್ಟಿರ್ತಕ್ಕಂಥ ವರ್ಷ ಯಾವಾಗ ಸರ್, ಯಾವಾಗ ಅಂತಂದ್ರೆ ಸರ್ ಏಪ್ರಿಲ್ 13 1837 ಅಂತ ಹೇಳ್ತೀವಿ, 1827ರಂದು ಇವರು ಜನನ ಆಗಿದ್ದಾರೆ. ಯಾರಂತ ಹೇಳ್ತೀವಿ, ಒಂದು ಜ್ಯೋತಿರಾವ್ ಫುಲೆ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದ ಮಧ್ಯಮಾವಧಿಯ ಕಾರ್ಯತಂತ್ರದ ಚೌಕಟ್ಟಿನ ಹೆಸರೇನು ಅಂತ ಕೇಳಿದ್ದಾನೆ. ಸೊ ಏನಾಗಿದೆ, ಒಂದು ಚೌಕಟ್ಟಿನ ಹೆಸರು ಏನಾಗಿರ್ಬೋದು, ಏನು ಅಂತಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ಕರ್ಷ 2029 ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ಕರ್ಷ 2029ನ ಮಧ್ಯಮಾವಧಿಯ ಕಾರ್ಯತಂತ್ರದ ಚೌಕಟ್ಟಿನ ಹೆಸರಾಗಿ ಅವರು ಇಟ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 13, 2026ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಯಾವ ಸ್ಮರಣ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ಸ್ಮರಣ ದಿನವನ್ನು ನಾವು ಆಚರಣೆ ಮಾಡಿರಬಹುದು, ಎಷ್ಟನೇದು ಸರ್ ಇದು, ಎಷ್ಟನೇದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು 107ನೇ ಸ್ಮರಣ ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಆಟಗಾರ್ತಿಯು ಒಂದೇ T20 ಐ ಮೀನ್ಸ್ ಏನು, ಜಸ್ಟ್ T20 ಕೊಡಬೇಕಾಗಿತ್ತಲ್ಲ, ಐ ಮೀನ್ಸ್ ಇಂಟರ್ನ್ಯಾಷನಲ್. ಸೊ T20 ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ 9 ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಬೌಲರ್ ಎಂಬ ದಾಖಲೆಯನ್ನು ಮಾಡಿದರು ಅಂತ. ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಲೌರಾ ಕಾರ್ಡೋಸೋ ಅಂತ ಹೇಳ್ತೀವಿ. ಯಾವ ದೇಶದವರು ಇವರು, ಬ್ರೆಜಿಲ್ ದೇಶದ ಆಟಗಾರ್ತಿ ಆಗಿದ್ದಾರೆ. ಬ್ರೆಜಿಲಲ್ಲೂ ಸಹ ಕ್ರಿಕೆಟ್ ಆಡ್ತಾರೆ. ಹೌದು, ಇವಾಗ ಎಲ್ಲ ಸಹ ಕ್ರಿಕೆಟ್ನ ಆಡ್ತಾ ಇದ್ದಾರೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಯಾರು ಈ ಒಂದು ಲೌರಾ ಕಾರ್ಡೋಸೋ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಹರ್ ಏಜ್ ಈಸ್ 21. ಓಕೆ, ಸೊ 21 ಅವ್ರದ್ದು ಏಜ್ ಇದೆ. ಸೊ ಅದಕ್ಕೆ ಇನ್ನೂ ಇಂಪಾರ್ಟೆಂಟ್ ಆಗ್ತಾರೆ, ದ ಯಂಗ್ ಪ್ಲೇಯರ್ ಇದ್ದಾರೆ. ಓಕೆ, ಸೊ ಇದು ಯಾವ ಒಂದು ದೇಶದ ವಿರುದ್ಧ, ಯಾವುದು ಅಂತಂದರೆ ಒಂದು ಲೆಸೋಥೋ ಅನ್ನುವ ದೇಶದ ವಿರುದ್ಧ ಇವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ $280 ಮಿಲಿಯನ್ ಹಣಕಾಸು ನೆರವಿನೊಂದಿಗೆ ಯಾವ ಕಂಪನಿಯು ಯೂನಿಕಾರ್ನ್ ಆಗಿ ಮಾರ್ಪಟ್ಟಿದೆ ಅಂತ ಕೇಳಿದ್ದಾನೆ. ಓಕೆ, ಬಂತು ನೋಡಿ ನಿಮ್ಮ SSC ಕ್ವಶನ್. ಮತ್ತೆ ಯಾವುದು ಕಂಪ್ನಿ ಇದು, ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಕ್ರೆಡಿಟ್ ಪೇ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ, ಒಂದು ಕ್ರೆಡಿಟ್ ಪೇ ಅಂತ ಹೇಳ್ತೀವಿ. ಸೊ ಇದನ್ನು ಸ್ಪೆಲ್ಲಿಂಗ್ ಹೇಳ್ಬೋದಾ, ಏನು, CREDIT, ಕ್ರೆಡಿಟ್ ಪೇ ಅಲ್ಲ, ಕ್ರೆಡಿಟ್ ಬಿ. ಓಕೆ, ಕ್ರೆಡಿಟ್ ಬಿ ಎಂಬ ಒಂದು ಯೂನಿಕಾರ್ನ್ ಕಂಪ್ನಿ ಈಗ ಮಾರ್ಪಟ್ಟಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತೆಲಂಗಾಣವು ವಿಶ್ವದ AI ಪ್ರೂವಿಂಗ್ ಗ್ರೌಂಡ್ ಆಗಿ ಮಾಡಲು ತೆಲಂಗಾಣ ಸರ್ಕಾರವು ಯಾವ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಯಾವ ಒಂದು ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರ್ಬೋದು, ಯಾವ ವಿಶ್ವವಿದ್ಯಾಲಯ ಹೆಸರದು, ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಡೀಕಿನ್ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಯಾವುದು, ಆಪ್ಷನ್ ಎ ಡೀಕಿನ್ ವಿಶ್ವವಿದ್ಯಾಲಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2026 ಯಾರಿಗೆ ನೀಡಲಾಗುವುದು ಅಂತ ಕೇಳಿದ್ದಾನೆ. ಸರ್ನಾ, ಈ ಒಂದು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿರುವುದು, ಯಾರಿಗೆ ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಕೈಲಾಶ್ ಸತ್ಯಾರ್ಥಿ ಅವರಿಗೆ. ಕೈಲಾಶ್ ಸತ್ಯಾರ್ಥಿ ಯಾರು, 2014ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರಲ್ವಾ, ಅದೇ ವ್ಯಕ್ತಿ ಒಂದು ಕೈಲಾಶ್ ಸತ್ಯಾರ್ಥಿ. ಓಕೆ, ಸೊ ಹಾಗಾದರೆ ನಿಮಗೆ ಒಂದು ಕ್ವಶನ್ ಇವತ್ತು ಹೋಮ್ವರ್ಕ್ ಪ್ರಶ್ನೆ. ಓಕೆ, ನೆನಪಿದ್ರೆ ಮಾತ್ರ ಹಾಕಿ, ನೆನಪಿದ್ರೆ ಮಾತ್ರ ಸರ್ಚ್ ಮಾಡಿ ಹಾಕೋದಬೇಕಾಗಿಲ್ಲ. ಓಕೆ, ಸೊ ನಿಮಗೆ ಐ ಥಿಂಕ್ 2 ಮಂತ್ ಹಿಂದೆ ಕೈಲಾಶ್ ಸತ್ಯಾರ್ಥಿ ಅವರು ಬರೆದಿರತಕ್ಕಂಥ ಆ್ಯಂಡ್ ದೆನ್ ಅವ್ರದ್ದು ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಸಹ ಹೇಳಿದ್ದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ನಿಮಗೆ ಹಾಕಿದ್ದೆ, ಆ ಒಂದು ಬುಕ್ಕಿನ ಹೋಮ್ ಪೇಜ್ ಹಾಕಿದ್ದೆ. ಓಕೆ, ಸೊ ಮೀನ್ಸ್ ಈ ಒಂದು ಬುಕ್ ನಿಮಗೆ ಕೇಳ್ತಾನೆ, ಯಾಕೆಂದರೆ ಇವರು ನೊಬೆಲ್ ಪುರಸ್ಕೃತರು ಒಂದು ಬುಕ್ ಬರೆದಿದ್ದಾರೆ. ಸೊ ದ್ಯಾಟ್ಸ್ ವೈ ಲಾಸ್ಟ್ ಇವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಸಹ ಇವಾಗ ಆಲ್ರೆಡಿ 1-2-3 ಎಕ್ಸಾಮ್ಗಳಲ್ಲಿ ಕೇಳಿದಾನೆ, ಈ ಬುಕ್ ಸಹ ನಿಮಗೆ ಕೇಳ್ತಾನೆ ಅಂತ. ಸೊ ಆ ಒಂದು ಪುಸ್ತಕದ ಹೆಸರೇನು ಅಂತ ಇದನ್ನು ಕಮೆಂಟ್ ಮಾಡಿ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾರು ಅಂತಂದರೆ ಒಂದು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2026 ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಕೈಲಾಶ್ ಸತ್ಯಾರ್ಥಿ ಅಂತ ಹೇಳ್ತೀವಿ. ಸರ್ ಯಾರು, ಒಂದು ಕೈಲಾಶ್ ಸತ್ಯಾರ್ಥಿ ಅವರು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧಿಸಿರುವ ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಸರ್ ಅದು, ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಗ್ರೀಸ್ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಂಯುಕ್ತ ವಿಶೇಷ ಪಡೆಗಳ ಅಭ್ಯಾಸ ಸೈಕ್ಲೋನ್ ಭಾರತ ಮತ್ತು ಯಾವ ದೇಶಗಳ ನಡುವೆ ಪ್ರಾರಂಭವಾಗಿದೆ ಅಂತ ಕೇಳಿದಾನೆ. ಓಕೆ, ಈ ಒಂದು ಸೈಕ್ಲೋನ್ ಏನಿದೆ ಅಲ್ವಾ, ಈಜಿಪ್ಟ್ ಮತ್ತು ನಮ್ಮ ಭಾರತ ಮಧ್ಯೆ ನಡೀತದೆ. ಓಕೆ, ಸೊ ಆ್ಯಂಡ್ ದೆನ್ ಇದು ಎಲ್ಲಿ ನಡೆದಿದೆ ಈ ವರ್ಷ, ಈಜಿಪ್ಟಲ್ಲೇ ನಡೆದಿದೆ ಯಾವುದೇ ಒಂದು ಸೈಕ್ಲೋನ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಸಿಕ್ಕಿಂನಲ್ಲಿ ಸಿಲುಕಿಕೊಂಡ ಪ್ರವಾಸಿಗರನ್ನು ರಕ್ಷಿಸಲು ಭಾರತೀಯ ಸೇನೆಯು ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ. ಎಲ್ಲಿ, ಒಂದು ನಾರ್ತ್ ಸಿಕ್ಕಿಮಲ್ಲಿ ಯಾವ ಒಂದು
ಕಾರ್ಯಾಚರಣೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಆಪರೇಷನ್ ಹಿಮಸೇತು ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ, ಒಂದು ಆಪರೇಷನ್ ಹಿಮಸೇತು ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ, ಯಾಕೆಂದರೆ ಇದು ಆರ್ಮಿ ರಿಲೇಟೆಡ್ ಆಗಿದೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ 30ನೇ ಪ್ರಶ್ನೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಏಪ್ರಿಲ್ 10, 2026 ಯಾವ ಭಾಷೆಯಲ್ಲಿ ಭಾರತ ಸಂವಿಧಾನದ ನವೀನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು ಅಂತ ಸಂತಾಲಿ, ಸಿಂಧಿ, ಬೋಡೋ, ಕಾಶ್ಮೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದನ್ನು ಸಹ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ನ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.